ಇಂಡಿಯಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟೌಟ್ಗಳನ್ನ ನಿಲ್ಲಿಸಿದ್ದಾರೆ. ಮಾಜಿ ಸಿಎಂ ಅನುದಾನ ಕೊಟ್ಟಂತ ಸಿದ್ದರಾಮಯ್ಯ ಅವರನ್ನ ಇಷ್ಟು ಬೇಗ ಮರೆತು ಕಟೌಟ್ ಎಲ್ಲ ಹಾಕುವಂತ ಕೆಲಸವನ್ನು ಮಾಡಿಲ್ಲ ಕೆಂಪೇಗೌಡ ಜಯಂತಿಯಲ್ಲಿ. ಸರ್, ಅವರು ಯಾರನ್ನು ಯಾವಾಗ ಮರೀತಾರೆ ಅಂತ ಯಾರಿಗೂ ಮೀಡಿಯಾದವರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೀಡಿಯಾದವರು ಅದು ಮಾಡಿದ ಮೇಲೆ ನೋಡಿಬಿಟ್ಟು ಹಿಂಗಾಗಿದೆ ಅಂತ ಹೇಳ್ಬೋದಷ್ಟೇ. ಒಂದು ರೀತಿಯಲ್ಲಿ ಆ ವ್ಯಕ್ತಿಗತ ಪೈಪೋಟಿಗಳು ಉಂಟಲ್ಲ, ಸಾಮಾಜಿಕ ಅಧಪತನಕ್ಕೆ ನಾಂದಿ ಹಾಕುವಂತ ಕೆಲಸ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಸರ್, ಈಗ ಅಡ್ಡ ಮತದಾನ ಮಾಡಿದಂತ ಬಿಜೆಪಿ ಶಾಸಕರ ವರದಿಯನ್ನ ಈಗ ವಿಜೇಂದ್ರ ಅವರ ಕೈ ಸೇರಿದೆ. 3+1 ಶಾಸಕರು ಅಡ್ಡ ಮತದಾನ ಅಂತ ವರದಿ ಇದೆ. ಎನ್ಡಿಎಯಿಂದ ಒಟ್ಟು 12 ಅಡ್ಡ ಮತದಾನ ಆಗಿದೆ ಸರ್. ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಗಳಿಲ್ಲ. ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ ಅಂತ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ. ಆದರೆ ಇದರ ಬಗ್ಗೆ ನನಗೇನು ಹೆಚ್ಚಿನ ವಿಚಾರಗಳು ಗೊತ್ತಿಲ್ಲ. ಯಾವ ರೀತಿ ಕ್ರಮ ತೆಗೆದುಕೋಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಿ ಅಂತ? ಅಲ್ಲ, ನಾವು ನಿರೀಕ್ಷೆ ಮಾಡೋದಲ್ಲ. ನಮ್ಮ ಪಕ್ಷದಿಂದ ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡಿದ ಮೇಲೆ ಆ ಸಮಿತಿಯವರು ಏನು ತೀರ್ಮಾನ ಕೊಡ್ತಾರ ಆ ತೀರ್ಮಾನಗಳನ್ನು ನೇರವಾಗಿ ಕೇಂದ್ರದ ವರಿಷ್ಠರಿಗೆ ಕಳಿಸ್ತಾರೆ. ಕೇಂದ್ರದ ವರಿಷ್ಠರು ಅದರ ಬಗ್ಗೆ ಏನು ತೀರ್ಮಾನ ತಗೊಳ್ತಾರೆ ಅದು ಅವ್ರು ತಗೊಳ್ತಾರೆ. ನಮ್ಮ ವ್ಯಾಪ್ತಿಯಿಂದ ಅದು ಹೊರತು. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ವಿಚಾರ ನೀವು ನಾಯಕರ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ನಾಯಕರನ್ನು ಹೇಳ್ತಿದ್ದಾರೆ, ನಮ್ಗೆ ಯಾವುದೇ ಕರೆ ಬಂದಿಲ್ಲ, ಯಾರು ಆ ಶಾಸಕರು ಅಂತ ಕೇಳಿದಾಗ ಕೂಡ ಡಿ.ವಿ. ಸದಾನಗೌಡರು ಹೇಳಲಿಲ್ಲ. ಸರ್, ಇದೆಲ್ಲ ಆಂತರಿಕ ವಿಚಾರ. ಈ ಆಂತರಿಕ ವಿಚಾರವನ್ನು ಹೊರಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಏನಾಗಿತ್ತು ಅಂತ ಹೇಳುವಂತ ನಿಮ್ಮ ಮುಖಾಂತರ ನೇರವಾಗಿ ಎಲ್ರಿಗೂ ಹೇಳುವಂಥದ್ದನ್ನು ರಾಜ್ಯದ ಜನತೆಗೆ ಹೇಳಿದ್ದೇನೆ. ಒಂದು ರೀತಿಯಲ್ಲಿ ಈ ರೀತಿಯ ವಾತಾವರಣದಲ್ಲಿ ರಾಜ್ಯದ ಜನತೆಯನ್ನ ಒಂದು ಕನ್ಫ್ಯೂಷನ್ ಪೀರಿಯಡ್ನಲ್ಲಿ ಉಳಿಸಬಾರದು ಅಂತ ಹೇಳೋದಕ್ಕೆ ಹೇಳಿದ್ದೀನಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್, ಎಲ್ಲೊಂದು ಕಡೆ ಬಿಜೆಪಿ ಹೋರಾಟವನ್ನು ಪಿಕ್ ಮಾಡ್ಕೊಳ್ಳಿಲ್ಲ ಅಂತ, ರೈತರ ಪರ ನಿಲ್ತಾ ಇಲ್ಲ ಅಂತ, ಕುಮಾರಸ್ವಾಮಿ ಅವರು ಲಾಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದೆ ಸರಿತಾ ನೋಡಿ. ಇಲ್ಲ ಅಂಥದ್ದೇನಿಲ್ಲ. ಪ್ರಾಯಶಃ ಮಧ್ಯದಲ್ಲಿ ನಡೆದಂಥ ಈ ಒಂದು ಸಣ್ಣ ವಿದ್ಯಮಾನ ಯಾವುದು ಈ ಅಡ್ಡ ಮತದಾನದ್ದು ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ನಾಯಕರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲವನ್ನು ಮೂಡಿಸಿತ್ತು. ಆದ ಕಾರಣ ನೇರವಾಗಿ ಕಾರ್ಯಾಚರಣೆ ಮಾಡಲಿಲ್ಲ. ನಿನ್ನೆಯಿಂದ ನಮ್ಮ ವಿಪಕ್ಷ ನಾಯಕರು ಬಾಕಿಯವರು 2-3 ದಿನದಿಂದ ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಮತ್ತು ಇದರ ಬಗ್ಗೆ ಹೋರಾಟದಲ್ಲಿ ಜಂಟಿಯಾಗಿ ಮಾಡುವಂತ ಕಾರ್ಯಾಚರಣೆ ಮಾಡ್ತಾರೆ. ಹೌದು, ಇದು ಸರಿಯಾದ ಮಾರ್ಗದಲ್ಲಿ ಆಗುತ್ತೆ ಸರ್. ನೋಡಿ, ಎಲ್ಲವೂ ಕಾನೂನುಬದ್ಧವಾಗಿ ಶಿಸ್ತುಬದ್ಧವಾಗಿ ಎಲ್ಲವನ್ನ ಕೂಡ ಜನರಿಗೆ ತಿಳಿಸುವಂತ ವ್ಯವಸ್ಥೆಗಳನ್ನ ನಮ್ಮ ಎಲೆಕ್ಷನ್ ಕಮಿಷನ್ ಮಾಡಿರುವಂತದ್ದು ನೀವು ಕಂಡಿದ್ದೀರಿ. ಆ ದೃಷ್ಟಿಯಲ್ಲಿ ಅತ್ಯಂತ ಪಾರದರ್ಶಕವಾದಂತ ಒಂದು ವ್ಯವಸ್ಥೆಗಳು SIR ನಲ್ಲಿ ನಡೀತವೆ. ಅಡ್ಡ ಮತದಾನ ಆದ್ಮೇಲೆ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರಗಳು ಮುನ್ನೆಲೆಗೆ ಬರ್ತಿದೆ. ಏನು ನವೆಂಬರ್ನಲ್ಲೇನೋ ಬದಲಾವಣೆ ಆಗುತ್ತಂತಾರೆ? ಗೊತ್ತಿಲ್ಲ ನಮಗೆ. ನೀವೇ ಹೇಳಿಯೇ ಗೊತ್ತು, ನಮಗೇನು ಗೊತ್ತಿಲ್ಲ ಅದರ ಬಗ್ಗೆ. ಗೊತ್ತಿಲ್ಲ. ಈಗ ನೀವೇ ಹೇಳಿಯೇ ಗೊತ್ತು ಆ ಶಬ್ದಗಳ ಬಗ್ಗೆ. ಯಾರು ಜವಾಬ್ದಾರಿ ತಗೊಂಡಿಲ್ಲ ಅಡ್ಡ ಮತದಾನ ಆದ್ರೂ ಕೂಡ ಅಂತ. ನೋಡಿ, ಇಮಿಡಿಯೇಟ್ ಆಗಿ ಇಬ್ಬರನ್ನ ದೆಹಲಿಗೆ ತರಿಸುವಂಥದ್ದು, ಅವರ ಜೊತೆ ಮಾತಾಡುವಂಥದ್ದು ಮಾಡಿದ್ದಾರೆ. ಅದಕ್ಕೆ ಒಂದು ಕಮಿಟಿಯನ್ನು ತಯಾರು ಮಾಡಿ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಹೆಜ್ಜೆಗಳು ನಮಗೇನು ಗೊತ್ತಾಗ್ತಾ ಇಲ್ಲ. ನಮ್ಮಂತ ಹಿರಿಯರ ಒಂದು ಸಲಹೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಸರ್, ವಿಪಕ್ಷ ನಾಯಕರಾಗಲಿ ಅಥವಾ ರಾಜ್ಯಾಧ್ಯಕ್ಷ. ನೋಡಿ, ಹಿರಿಯರಾದ ತಕ್ಷಣ ಎಲ್ಲ ಕಡೆ ತಲೆ ಹಾಕಿ ಎಲ್ಲ ಕಡೆ ನಾನು ಹಿರಿಯ ಅಂತ ಹೇಳಿ ಆ ಶಬ್ದದಿಂದಲೇ ಮತ್ತಷ್ಟು ಗೊಂದಲ ಹುಟ್ಟು ಹಾಕುವಂಥದ್ದು ಅದು ಒಳ್ಳೆ ಸಂಪ್ರದಾಯ ಅಲ್ಲ.